ರಾಧೆ ರಾಧೆ. ನವರಾತ್ರಿ ಉತ್ಸವದ 7ನೇ ದಿನ. ನಾವಿಂದು ಆರಾಧಿಸುವ ದೇವಿ ಕಾಲರಾತ್ರಿ. ದೇವತೆಗಳಿಗೂ ಮತ್ತು ಮನುಷ್ಯರಿಗೂ ದೊಡ್ಡ ತೊಂದರೆಯನ್ನು ನೀಡುತ್ತಿದ್ದ ರಕ್ತಬೀಜಾಸುರನೆಂಬ ರಾಕ್ಷಸನಿದ್ದ. ಈ ರಾಕ್ಷಸನಿಗೆ ಒಂದು ವಿಚಿತ್ರ ವರದಾನವಿತ್ತು. ಯುದ್ಧದ ಸಮಯದಲ್ಲಿ ಅವನ ರಕ್ತದ ಒಂದೊಂದು ಹನಿಯೂ ಭೂಮಿಯ ಮೇಲೆ ಬಿದ್ದರೆ ಆ ರಕ್ತದ ಹನಿಯಿಂದ ಅವನಂತೆಯೇ ಮತ್ತೊಬ್ಬ ರಾಕ್ಷಸನು ಹುಟ್ಟುತ್ತಿದ್ದ. ದುರ್ಗಾದೇವಿಯು ಇತರ ರೂಪಗಳಲ್ಲಿ ಅವನ ವಿರುದ್ಧ ಹೋರಾಡಿದಾಗ ಆತನ ರಕ್ತವು ಭೂಮಿಗೆ ಬಿದ್ದು ಲಕ್ಷಾಂತರ ರಕ್ತಬೀಜಾಸುರರು ಸೃಷ್ಟಿಯಾಗತೊಡಗಿದರು. ಇದನ್ನು ನಿಯಂತ್ರಿಸುವುದು ಅಸಾಧ್ಯವಾಯಿತು. ಪರಿಸ್ಥಿತಿ ಕೈಮೀರುತ್ತಿದ್ದಾಗ ದುರ್ಗಾದೇವಿಯು ತನ್ನ ಅತ್ಯಂತ ಭಯಂಕರವಾದ ಕಾಳಿ ರೂಪವನ್ನು ತಾಳಿದಳು. ಕಾಲರಾತ್ರಿಯು ತನ್ನ ಉಗ್ರ ರೂಪದಿಂದ ರಕ್ತಬೀಜಾಸುರನನ್ನು ಆಕ್ರಮಿಸಿದಳು ಮತ್ತು ಆತನ ದೇಹದಿಂದ ಹೊರಬಂದ ಪ್ರತಿಯೊಂದು ರಕ್ತದ ಹನಿಯನ್ನು ಭೂಮಿಗೆ ಬೀಳಲು ಕೊಡದೆ ನೆಲಕ್ಕಿಳಿಯುವ ಮುನ್ನವೇ ಕುಡಿದು ಬಿಟ್ಟಳು. ಈ ರೀತಿ ರಕ್ತಬೀಜಾಸುರನಿಗೆ ಮತ್ತಷ್ಟು ರೂಪಗಳನ್ನು ಸೃಷ್ಟಿಸಲು ಅವಕಾಶ ಸಿಗಲಿಲ್ಲ ಮತ್ತು ದೇವಿಯು ಅವನನ್ನು ಯಶಸ್ವಿಯಾಗಿ ಸಂಹರಿಸಿದಳು. ಹೀಗಾಗಿ ದುಷ್ಟಶಕ್ತಿಗಳನ್ನು ನಿರ್ಮೂಲನೆ ಮಾಡಲು ಮತ್ತು ಅಂಧಕಾರವನ್ನು ನಾಶ ಮಾಡಲು ಕಾಲರಾತ್ರಿಯು ಈ ರುಗ್ರವೇಷವನ್ನು ತಾಳಿದಳು. ರಕ್ತಬೀಜಾಸುರನ ಸಂಹಾರದ ನಂತರ ಕಾಳಿದೇವಿಯ ಉಗ್ರತೆ ಮತ್ತು ಕೋಪವು ತೀವ್ರವಾಗಿ ಹೆಚ್ಚಾಯಿತು. ರಾಕ್ಷಸನು ಕೊಂದ ನಂತರವೂ ಆಕೆ ತನ್ನ ರೌದ್ರ ನರ್ತನವನ್ನು ಮುಂದುವರೆಸಿದಳು. ಆಕೆಯ ಆ ನರ್ತನವು ಇಡೀ ಲೋಕವನ್ನೇ ನಾಶ ಮಾಡುವಷ್ಟು ಭೀಕರವಾಗಿತ್ತು. ದೇವಿಯ ಈ ಉನ್ಮಾದವನ್ನು ತಡೆಯಲು ದೇವತೆಗಳು ಮತ್ತು ಇತರ ಶಕ್ತಿಗಳು ಅಶಕ್ತವಾದಾಗ ಭಗವಾನ್ ಶಿವನು ಮಧ್ಯಪ್ರವೇಶಿಸಬೇಕಾಯಿತು. ಶಿವನು ಆಕೆಯನ್ನು ಎದುರಿಸಲು ಹೋಗದೆ ಆಕೆಯ ರೌದ್ರ ನರ್ತನ ನಡೆಯುತ್ತಿದ್ದ ಸ್ಥಳದಲ್ಲಿ ನೆಲದ ಮೇಲೆ ಮಲಗಿದನು. ನರ್ತನದ ಭರದಲ್ಲಿ ಕಾಳಿಯು ಶಿವನ ಎದೆಯ ಮೇಲೆ ಕಾಲಿಟ್ಟಳು. ತನ್ನ ಪತಿಯಾದ ಪರಮೇಶ್ವರನೇ ಕೆಳಗೆ ಮಲಗಿರುವುದನ್ನು ಕಂಡ ತಕ್ಷಣ ಆಕೆಗೆ ಸತ್ಯದ ಅರಿವಾಯಿತು. ಆಕೆಯ ನಾಲಿಗೆ ಹೊರಬಂದು ಕೋಪವು ಇಳಿಯಿತು ಮತ್ತು ಆಕೆ ಶಾಂತ ಸ್ಥಿತಿಗೆ ಮರಳಿದಳು. ನೋಡಲು ಭಯಂಕರವಾಗಿದ್ದರೂ ಕಾಲರಾತ್ರಿ ದೇವಿಯು ತನ್ನ ಭಕ್ತರಿಗೆ ಸದಾ ಶುಭ ಫಲಗಳನ್ನೇ ನೀಡುವಳು. ಆಕೆಯನ್ನು ಶುಭಂಕರಿ ಎಂದು ಕರೆಯುತ್ತಾರೆ. ಇಂದು ನಾವು ಈ ತಾಯಿಯನ್ನು ಪೂಜಿಸುವುದರಿಂದ ನಮ್ಮೊಳಗಿನ ಸಕಲ ನಕಾರಾತ್ಮಕ ಶಕ್ತಿಗಳು, ಭಯಗಳು ಮತ್ತು ಅಡೆತಡೆಗಳು ನಾಶವಾಗುತ್ತವೆ. ಶತ್ರುಬಾಧೆ, ಗ್ರಹಬಾಧೆ ಹಾಗೂ ದೀರ್ಘಕಾಲದ ರೋಗಗಳು ದೂರವಾಗುತ್ತವೆ ಎಂಬ ನಂಬಿಕೆ. ಭಯಂಕರವಾದ ಸವಾಲುಗಳು ಎದುರಾದಾಗ ಆ ಸವಾಲುಗಳು ಧೈರ್ಯದಿಂದ ಎದುರಿಸುವ ಶಕ್ತಿ ಮತ್ತು ಆಧ್ಯಾತ್ಮಿಕ ಸಂತೋಷವನ್ನು ಈ ದೇವಿ ನಮಗೆ ಕರುಣಿಸುತ್ತಾಳೆ. ಇಂದಿನ ಪೂಜೆಯಲ್ಲಿ ಕಪ್ಪು ಅಥವಾ ಗಾಢವಾದ ಬಣ್ಣವನ್ನು ಧರಿಸಿ ಬೆಲ್ಲ ಅಥವಾ ಬೆಲ್ಲದ ಪ್ರಸಾದವಾಗಿ ಅರ್ಪಿಸುವುದು ಅತ್ಯಂತ ಮಂಗಳಕರ. ಕಾಲರಾತ್ರಿಯು ಕಾಲ ಮತ್ತು ಅಂಧಕಾರ ಎರಡನ್ನೂ ನಿಯಂತ್ರಿಸುವ ಶಕ್ತಿ. ಕತ್ತಲೆಯ ನಡುವೆ ಪ್ರಕಾಶವನ್ನು ನೀಡುವ ಈ ಶಕ್ತಿ ಮಾತೆಯು ನಮ್ಮೆಲ್ಲರ ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ವಿಜಯವನ್ನು ತುಂಬಲಿ. ತಾಯಿಯ ಭಯಂಕರ ಸ್ವರೂಪಕ್ಕೆ ಹೆದರದೆ ಭಕ್ತಿಯಿಂದ ನಮಿಸಿ. ರಾಧೆ ರಾಧೆ. ಇದು ನಿಮ್ಮ ದೇವಧ್ವನಿ.